ಯಾರೋ ಪಾರ್ಟಿ ಬಂದ್ರಲ್ಲ. ಆಯ್ತು ಸರ್. ಬನ್ನಿ ಬನ್ನಿ ಸರ್. ಕೊಡ್ಚಾದ್ರಿಗೆ ಹೋಗ್ಬೇಕಾ ಸರ್? ಹೌದು. ರವಿ, ಲೈನಲ್ಲಿ ಫಸ್ಟ್ ಗಾಡಿ ನಿಂದೆ. ಅವರು ಕೊಡ್ಚಾದ್ರಿಗೆ ಹೋಗ್ಬೇಕಂತೆ. ಫ್ಯಾಮಿಲಿ ಇದ್ದಾರೆ, ಹುಷಾರಾಗಿ ಕರ್ಕೊಂಡು ಸರ್. ಬನ್ನಿ ಕೂತ್ಕೊಳ್ಳಿ. ಹೋಗೋಣ ಸರ್. ನೋಡಿ, ನಿಮ್ಮ ಹೆಸರೇನು? ರವಿ ಅಂತ ಸರ್. ರವಿ. ಫೈನಲಿ ಬಂದ್ವಪ್ಪ. ಥ್ಯಾಂಕ್ ಯು ರವಿ. ಇರಲಿ ಸರ್. ಇರಪ್ಪ ಮುಂದೆ. ಹೊಸ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳಿದ್ದೆ. ಅದಿಷ್ಟೊಂದು ಸುಂದರವಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ಶ್ವೇತಾ. ಪ್ರೀತಿಯಿಂದ ನೋಡಿದ್ರೆ ಎಲ್ಲ ಸುಂದರವಾಗೇ ಇರುತ್ತೆ ರವಿ. ಅದೇ ಪ್ರೀತಿಯಿಂದ ನಿನ್ನ ಅಪ್ಕೊಂಡು ಈ ಪ್ರಪಂಚನೇ ಮರ್ತು ಬಿಡ್ಬೇಕು ಅನ್ನಿಸ್ತಿದೆ ಶ್ವೇತಾ. ಹಲೋ. ಸರ್, ಏನು ಕನ್ಸ್ಕೊಂತಿದ್ದೀರಾ? ಇಲ್ಲ ಸರ್. ನಮ್ಮ ಫ್ಯಾಮಿಲಿದು ಒಂದಷ್ಟು ಫೋಟೋ ತೆಗೀರಿ ಬನ್ನಿ. ಓ ಸಾರಿ ಸರ್, ಬನ್ನಿ ಬನ್ನಿ ನಡಿ ಸರ್. ಎಸ್, ಸ್ಮೈಲ್. ರವಿ ಸರ್, ಸೈಟ್ ಸೀನ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರಿ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನೀವು ನಿಮ್ಮೂರು ಒಳ್ಳೆ ನೇಚರ್ ರೀ. ಈ ಥರ ಬ್ಯೂಟಿಫುಲ್ ನೇಚರ್ ಜೊತೆಗೆ ನಿಮ್ಗಿರೋ ಥರ ಒಳ್ಳೆ ವೈಫು, ಕ್ಯೂಟಾಗಿರೋ ಮಕ್ಕಳು ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸರ್. ರವಿ, ನೀವು ಒಂದು ಮದುವೆ ಆಗ್ಬಿಡಿ. ಆಗ ನಮ್ಮ ಥರನೇ ಒಂದು ಕ್ಯೂಟ್ ಫ್ಯಾಮಿಲಿ ನಿಮ್ಗೆ ಇರುತ್ತೆ. ಆಗಿದ್ದೀನಿ ಸರ್, ಸ್ವಾತಂತ್ರ್ಯ ಸಿಗಬೇಕಷ್ಟೇ. ಓ, ಅರೇಂಜಾ ಲವ್ವಾ? ಲವ್ ಸರ್. ಅಮೌಂಟ್ ಎಷ್ಟಾಯಿತು? 3,000 ಸರ್. ಇದ್ರಲ್ಲಿ 4,000 ಇದೆ, ಇಟ್ಕೊಳ್ಳಿ. ಇಷ್ಟೊಂದು ಯಾಕೆ ಸರ್? ಇರಲಿ, ಇಟ್ಕೊಳ್ಳಿ. ನಿಮ್ಮ ಹುಡುಗಿಗೆ ಏನಾದ್ರು ತೊಗೊಳಕ್ಕೆ ಬೇಕಾಗುತ್ತೆ. ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಾಗ್ಬೋದು. ನಾವು ಪ್ರಕೃತಿಗೆ ಏನಾದರೂ ವಾಪಸ್ ಕೊಡೋಕ್ಕಾಗುತ್ತೆ ಸರ್. ನಮ್ಮ ಹುಡುಗಿನೂ ಹಾಗೇನೆ, ತುಂಬ ಒಳ್ಳೆ ಸರ್. ಅವಳು ನನ್ನ ಜೀವ ಕೊಟ್ಟರೆ ಕಡಿಮೆನೆ. ಥ್ಯಾಂಕ್ ಯು ಸರ್. ಏನಿಯೋ, ನಾವಿನ್ನು ಹೊರಡ್ತೀವಿ. ಹ್ಞೂ ಸರ್. ನೆಕ್ಸ್ಟ್ ಟೈಮ್ ನಾವು ಈ ಕಡೆ ಬಂದಾಗಲೆಲ್ಲ ಡೆಫಿನೆಟ್ಲಿ ನಿಮ್ಮನ್ನ ಮೀಟ್ ಮಾಡೇ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಬಾಯ್. ಬಾಯ್ ಸರ್.